ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಇವಾಗ ಕಾಮನ್ ಆಗಿ ಏರ್ ಫಾಲ್ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನಿವತ್ತು ಯಾವ ಫುಡ್ನ ತೊಗೊಂಡ್ರೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅನ್ನೋದು ಒಂದು ಚಿಕ್ಕ ಟಿಪ್ಸ್ ನನಗೆ ಗೊತ್ತಿರೋದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಿರೋರು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತು ನನ್ನ ವಾಯ್ಸ್ ಅಷ್ಟು ಕ್ಲಾರಿಟಿ ಇಲ್ಲ, ಯಾಕೆಂದರೆ 3 ಡೇಸಿಂದ ಸ್ವಲ್ಪ ಹುಷಾರಿಲ್ಲ. ಸೊ ಅದಕ್ಕೋಸ್ಕರ ಮೊದಲಿಗೆ ಏನಪ್ಪ ಅಂದರೆ, ನಾನು ಹೇಳುವಂತಹ ಈ 9 ಸೂಪರ್ ಫುಡ್ಸ್ ಇದೆಯಲ್ಲ, ಇದು ಏರ್ ಫಾಲ್ ಮತ್ತು ಕೂದಲು ಗ್ರೋತ್ ಆಗೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಮೊದಲಿಗೆ ಗೆಣಸು, ಇದರಲ್ಲಿ ವಿಟಮಿನ್ ಕ್ಯಾರೆಟಿನ್ ಇರುತ್ತೆ ತುಂಬಾ, ಮತ್ತು ವಿಟಮಿನ್ ಎ ಅಂಶ ಇರುತ್ತೆ, ಮತ್ತು ನೆತ್ತಿನ ಇದು ತೇವಾಂಶವಾಗಿ ಮತ್ತು ಹೈಡ್ರೇಟ್ ಆಗೋಕ್ಕೆ ಬಿಡಲ್ಲ. ಹಾಗೆ ಇದು ನ್ಯಾಚುರಲ್ ಆಗಿ ಆಯಿಲ್ನ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಗೆಣಸು. ಗೆಣಸಲ್ಲೇ 2 ಥರ ಇದೆ. ಯಾವುದಪ್ಪ ಅಂದರೆ, ಇದು ಸಿಹಿ ಗೆಣಸು, ಮರಗೆಣಸಲ್ಲ. ನೆಕ್ಸ್ಟ್ ಫುಡ್ ಬಂದು ಡ್ರೈ ನಟ್ಸ್ ಮತ್ತು ಸೀಡ್ಸ್ಗಳು, ಬಾದಾಮಿ, ವಾಲ್ನಟ್ ಮತ್ತು ಚಿಯಾ ಸೀಡ್ಸು, ಹಾಗೆಯೇ ಕುಂಬಳಕಾಯಿ ಬೀಜ. ಇದರಲ್ಲಿ ವಿಟಮಿನ್ ಇ ಮತ್ತು ಒಮೆಗಾ 3 ತುಂಬಾ ಇರುತ್ತೆ. ಇದು ಏರ್ ಫಾಲ್ನ ಕಡಿಮೆ ಮಾಡುತ್ತೆ, ಏರು ಸ್ಟ್ರಾಂಗ್ ಆಗಿರೋಕ್ಕೆ ಕೂಡ ಇದು ಯೂಸ್ ಆಗುತ್ತೆ. ನೆಕ್ಸ್ಟ್ ಫುಡ್ ಬಂದು ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ, ಮತ್ತು ಇದು ಪೊಲೈಟ್ ಅಂಶ ಕೂಡ ಇದರಲ್ಲಿ ಇರುತ್ತೆ, ಮತ್ತು ಏರ್ನ ರೂಟ್ನ ಇದು ಸ್ಟ್ರಾಂಗ್ ಆಗಿರುತ್ತೆ, ಮತ್ತು ನೆತ್ತಿಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಇದರಿಂದ. ನೆಕ್ಸ್ಟ್ ಬಂದು ಫ್ರೂಟ್, ಅವಗಾಡೋ ಅಂದರೆ ಬೆಣ್ಣೆಹಣ್ಣು ಅಂತಲೂ ಕೂಡ ಕರೀತಾರೆ. ಇದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ, ವಿಟಮಿನ್ ಇ, ಮತ್ತು ಏರ್ ರೂಟ್ನ ಪ್ರೊಟೆಕ್ಟ್ ಮಾಡುತ್ತೆ, ಮತ್ತು ಏರ್ ಸ್ಟ್ರಾಂಗ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಏರ್ ಶೈನ್ ಆಗೋಕ್ಕೂ ಕೂಡ ಬೇಕಾಗಿರುವಂಥ ಎಲ್ಲ ಅಂಶಗಳು ಕೂಡ ನಮಗೆ ಸಿಗುತ್ತೆ. ದೆನ್ ಎಗ್, ಮೊಟ್ಟೆ, ಎಲ್ಲರಿಗೂ ಗೊತ್ತು ಇದರಲ್ಲಿ ಪ್ರೋಟೀನ್ ಇರುತ್ತೆ, ಬಯೋಟಿನ್ ಕೂಡ ರಿಚ್ ಆಗಿರುತ್ತೆ ಇದರಲ್ಲಿ. ಇದು ಕೂದಲು ರೂಟ್ನ ಆರೋಗ್ಯವಾಗಿಡುತ್ತೆ, ಮತ್ತು ಏರ್ ಗ್ರೋತ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮೊಟ್ಟೆಯಿಂದ. ನೆಕ್ಸ್ಟ್ ಬಂದು ಮಿಕ್ಸ್ಡ್ ಕಾಳುಗಳು. ಎಲ್ಲ ಕಾಳುಗಳಲ್ಲೂ ಅದರದ್ದೇ ಆದಂಥ ಪೋಷಕಾಂಶಗಳು, ಪ್ರೋಟೀನ್, ವಿಟಮಿನ್ಸ್ ಪ್ರತಿಯೊಂದು ಇರುತ್ತೆ. ಹಾಗೆ ಇದು ಕೂದಲನ್ನ ತುಂಬ ತಿಕ್ಕಾಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ ಐರನ್ ಕಂಟೆಂಟ್ ಕೂಡ ನಮಗೆ ಸಿಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಫ್ರೂಟ್ಸಲ್ಲಿ ಬೆರಿಗಳು. ಬೆರಿ ಅಂದರೆ ಸ್ಟ್ರಾಬೆರಿ, ಬ್ಲೂಬೆರಿ, ಬ್ಲ್ಯಾಕ್ಬೆರಿ, ತುಂಬಾ ಥರ ಬೆರಿಗಳು ಬರುತ್ತೆ. ಆ ಬೆರಿಲಿ ನಮಗೆ ವಿಟಮಿನ್ ಸಿ ಅನ್ನೋದು ತುಂಬಾ ಇರುತ್ತೆ, ಮತ್ತು ಹೇರ್ ರೂಟ್ನ ಪ್ರೊಟೆಕ್ಟ್ ಮಾಡಿ ಅದನ್ನು ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಬೆರೀಸ್ಗಳು. ನೆಕ್ಸ್ಟ್ ಫುಡ್ ಬಂದು ಫಿಶಲ್ಲೇ ಪರ್ಟಿಕ್ಯುಲರ್ ಒಂದು ಫಿಶ್ ಇದೆ, ಅದರಿಂದ ಏರ್ಗೆ ತುಂಬಾ ಒಳ್ಳೆಯದು. ಯಾವುದು ಅಂದರೆ ಸಲ್ಮನ್ ಫಿಶ್ ಅಂತಾರೆ. ಅದರಲ್ಲಿ ಒಮೆಗಾ 3 ಮತ್ತು ಕಬ್ಬಿಣ ಆಮ್ಲಗಳು ತುಂಬ ಇರುತ್ತೆ, ಮತ್ತು ಪ್ರೋಟೀನ್ಸ್ ಇರುತ್ತೆ. ಇದು ಏರ್ನ ಸ್ಟ್ರಾಂಗ್ ಆಗಿಡುತ್ತೆ, ಮತ್ತು ಕೂದಲಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದಿಷ್ಟಲ್ಲದೆ ಬೇರೆ ಫುಡ್ಸಿಂದನೂ ಕೂಡ ಏರ್ ಕಂಟ್ರೋಲ್ ಆಗುತ್ತೆ, ಬಟ್ ನನಗೆ ಗೊತ್ತಿರೋದಿಷ್ಟು. ನಿಮಗೇನಾದರೂ ಎಕ್ಸ್ಟ್ರಾ ಫುಡ್ಸ್ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.